ಇದು SSLC ಎಕ್ಸಾಮಿನೇಷನ್ 1 2025, 24 ಮತ್ತು 25 ಪ್ರಾಪರ್ ಆನ್ಸರ್ ಬುಕ್ಲೆಟ್ ಇದೆ. ಯಾವ ರೀತಿ ಸ್ಟೂಡೆಂಟ್ ಔಟ್ ಆಫ್ ಮಾರ್ಕ್ಸ್ ಅನ್ನು ಇಲ್ಲಿ ಸಿಕ್ಕಿದೆ ಈ ಸ್ಟೂಡೆಂಟ್ಗೆ ನೋಡ್ತಾ ಇರ್ಬೋದು. ಮಾಧ್ಯಮ ಕನ್ನಡ ಇದೆ, ವಿಷಯ ವಿಜ್ಞಾನ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲಾ ಕ್ವಶನ್ಸ್ಗೆ ಔಟ್ ಆಫ್ ಮಾರ್ಕ್ಸ್ ಸಿಕ್ಕಿದೆ. 1ನೇದಿಂದ 38 ಕ್ವಶನ್ ಮಟ್ಟ ಎಲ್ಲಾ ಕ್ವಶನ್ ದಲ್ಲಿ ಒಂದ್ 3ಕ್ಕೆ 3, 4ಕ್ಕೆ 4 ಮಾರ್ಕ್ಸ್ ಇಲ್ಲಿ ಸಿಕ್ಕಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 80ಕ್ಕೆ 80 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅದಾವು ಬುಕ್ಲೆಟ್ ನಲ್ಲಿ, ನೀವು ಅದು ಓದಬಹುದು. ವಿಡಿಯೋ ಸ್ಟಾಪ್ ಮಾಡ್ಕೇಸಿ ಮತ್ತೆ ಇಲ್ಲಿ ನೀವು ಈ ಕ್ವಶನ್ ಪತ್ರಿಕೆ SSLC ಎಕ್ಸಾಮಿನೇಷನ್ 1 ಆನ್ಸರ್ಸ್ ಇದೆ. ಟಾಪರ್ ಆನ್ಸರ್ ಬುಕ್ಲೆಟ್ ಆನ್ಸರ್ಸ್ ಟಾಪರ್ ಹುಡುಗದು ಇದೆ. ಇದು ಟಾಪರ್ ಸ್ಟೂಡೆಂಟ್ ಯಾವ ರೀತಿ ಬರ್ದಾನು, ಔಟ್ ಆಫ್ ಮಾರ್ಕ್ಸ್ ಸಿಕ್ಕಿದೆ ಅವಂಗು. ಸೊ ಇದೇ ರೀತಿ ನೀವು ಬರೀದಿರ ನಿಮಗೂ ಮಾರ್ಕ್ಸ್ ಸಿಗತ್ತೆ. ಸೊ ಇದೇ ರೀತಿ ನೀವು ಬರೀಬೇಕು ಅಂತೂ ನಂದು ಒಂದು ರಿಕ್ವೆಸ್ಟ್ ನಿಮಗೆ. ಏನೇ ಚಾನಲ್ ನಲ್ಲಿ ಹೊಸ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ವಿಡಿಯೋಗೆ ಲೈಕ್ ಮಾಡ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ದಾರು. ಇದೇ ರೀತಿ ನೀವು ಬರೀಬೇಕು. ಸೊ ಎಲ್ಲ ಸಿಸ್ಟಮ್ಯಾಟಿಕ್ ದಲ್ಲಿ ಇದೆ. ಇಲ್ಲಿ ಪಾಯಿಂಟ್ ವೈಸ್ ಬರ್ದಾರು, ಎಲ್ಲ ಕ್ವಶನ್ಸ್ ಇವರು ಪಾಯಿಂಟ್ ವೈಸ್ ಅಲ್ಲಿ ಬರ್ದಾರು. ಸೊ ಪಾಯಿಂಟ್ ವೈಸ್ ಅಲ್ಲಿನೇ ಬರೀಬೇಕು. ಅದು ನೋಡ್ತಾ ಇರ್ಬೋದು ಯಾವ ರೀತಿ ಡಯಾಗ್ರಾಮ್ಸ್ ಅಂತ ತೆಗ್ದಾರೆ. ಈ ರೀತಿ ಫಿಸಿಕ್ಸ್ ಸೆಕ್ಷನ್ ಅಲ್ಲಿ ಹಿಂಗ್ ಅವ್ರು ತೆಗ್ದಾರು. ಸೊ ಇದೇ ರೀತಿ ನೀವು ತೆಗಿಬೇಕು ಡಯಾಗ್ರಾಮ್ಸ್. ಸೊ ಇದಾದ್ಮೇಲೆ ಇಲ್ಲಿ ನ್ಯೂಮರಿಕಲ್ ನೋಡ್ಬೋದು. ಇಲ್ಲಿ ನ್ಯೂಮರಿಕಲ್ ಈ ರೀತಿ ಸಾಲ್ವ್ ಮಾಡಿದ್ದಾರೆ ಅವರು. ಇದೇ ರೀತಿ ನೀವು ಸಾಲ್ವ್ ಮಾಡಬೇಕು. ಇದರದ್ದು ಕ್ವಶನ್ಸ್ ನಿಮಗೆ ಇಲ್ಲಿ ಸಿಗಲ್ಲ. ಕ್ವಶನ್ಸ್ ಬೇಕಂದ್ರೆ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ನಾ ವಿಡಿಯೋ ಲಿಂಕ್ ಅನ್ನು ಹಾಕಿದ್ದೇನೆ, ಅಲ್ಲಿ ನೀವು ಕ್ವಶನ್ಸ್ ಅನ್ನು ಸಿಗಬಹುದು. ಈ SSLC ಎಕ್ಸಾಮ್ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ 1 ಇದು ಫಸ್ಟ್ ಎಕ್ಸಾಮ್, ನಾಟ್ ಸೆಕೆಂಡ್ ಥರ್ಡ್, ಫಸ್ಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಉತ್ತರ ಇದು. ಟಾಪರ್ ಹುಡುಗದು, ಟಾಪರ್ ಸ್ಟೂಡೆಂಟ್ ಈ ರೀತಿ ಬರ್ದಾನು. ಇದೇ ರೀತಿ ನೀವು ಬರೀಬೇಕು. ಸೊ ನೋಡ್ರಿ ಇಲ್ಲಿ ಏನು ಮಿಸ್ಟೇಕ್ ಇಲ್ಲ, ಎಲ್ಲಾ ಸಿಂಪಲ್ ಎಕ್ದಮ್ ಕ್ಲಿಯರ್ ಟು ಕ್ಲಿಯರ್ ಬರ್ದಾರ ಇವರು. ಮತ್ತೆ ಇಲ್ಲಿ ಹಿಂಗ್ ಮಾಡ್ಬೇಡ್ರಿ. 20 ಏನಾದ್ರು ನೀವು ರಾಂಗ್ ಇದ್ರೆ ನೀವು ಬರೀಬಹುದು. ರಿಪೀಟೆಡ್ ಅಂತ ಬರ್ದಾರು ಇಲ್ಲಿ, ಅಂದ್ರೆ ಇವ್ ಮೊದ್ಲು ಬರ್ದಾನು ಈ ತರ ಆದ್ಮೇಲೆ ಮತ್ತೊಂದ್ಸತ ಇಲ್ಲೇ ಮತ್ತೆ ರಿಪೀಟ್ ಮಾಡಿದಾನು. ಸೊ ಹಿಂಗ್ ಮಾಡ್ಬೇಡ್ರಿ. ಸೊ ಇದ್ರ ರಾಂಗ್ ಇದ್ರೆ ನೀವು ಮಾಡ್ಬೋದು, ಹಂಗೇನಿಲ್ಲ. ಸೊ ಇದೇ ರೀತಿ ನೀವು ಸಾಲ್ವ್ ಮಾಡಬೇಕು, ಎಲ್ಲಾ ಆನ್ಸರ್ಸ್ ಅನ್ನು ಬರೀಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಡಯಾಗ್ರಾಮ್, ಬ್ರೇನ್ ಡಯಾಗ್ರಾಮ್ ಯಾವ ಸಿಸ್ಟಮ್ಯಾಟಿಕಲಿ ಬರ್ದಾನು. 3ಕ್ಕೆ 3 ಮಾರ್ಕ್ಸ್ ಸಿಕ್ಕಿದೆ. ಡಯಾಗ್ರಾಮ್ 2 ಮಾರ್ಕ್ಸ್ ಇರುತ್ತೆ, ನೇಮಿಂಗ್ಸ್ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಇದೇ ರೀತಿ ನೀವು ಸಾಲ್ವ್ ಮಾಡಬೇಕು ನಿಮ್ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಇಲ್ಲಿ ಮತ್ತೊಂದು ಇದೇ ಪ್ರಶ್ನೆ ಪತ್ರಿಕೆದು ಕ್ವಶನ್ ನಂಬರ್ 37 ಇಲ್ಲಿ ಬರ್ದಾರು ಇವರು. ಅಂದ್ರೆ ಸೆಕೆಂಡ್ ಬುಕ್ಲೆಟ್ ತಗೊಂಡರು. ಮತ್ತೊಂದು ಬುಕ್ಲೆಟ್ ಇದೆ, ಇದು 2 ಬುಕ್ಲೆಟ್ ಬೇಕಾಗಿದ್ದಾವೆ ಇವ್ರಿಗೂ. ಸೊ ಇದೇ ರೀತಿ ನೀವು ಸಾಲ್ವ್ ಮಾಡಬೇಕು. ಮತ್ತೊಂದು ಇಲ್ಲಿ 6 ಕ್ವಶನ್ ಮತ್ತೊಂದು ರಿಪೀಟ್ ಅಂತ ಬರ್ದಾರ ನೋಡ್ರಿ. ಈಗ ರಿಪೀಟ್ ಬರೀಬೇಡ್ರಿ, ಅವ್ರೇನು ಮಾರ್ಕ್ಸ್ ನಿಮಗೆ ಎಕ್ಸ್ಟ್ರಾ ಕೊಡಲ್ಲ. ಸೊ ಮಾರ್ಕ್ಸ್ ಎಕ್ಸ್ಟ್ರಾ ಯಾರಿಗೂ ಸಿಗಲ್ಲ ಇಲ್ಲಿ. ಸೊ ಇದೇ ರೀತಿ ನೀವು ಬರೀಬೇಕು, ರಿಪೀಟ್ ಏನಾರು ಮಾಡಬೇಡ್ರಿ. ರಿಪೀಟ್ ಏನಾರು ನಿಮ್ಗೆ ರಾಂಗ್ ಅನ್ಸಿದ್ರೆ ರಿಪೀಟ್ ಮಾಡ್ಬೋದು. ಸೊ ಇದೇ ರೀತಿ ಸಾಲ್ವ್ ಮಾಡಬೇಕು. ಏನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ರಿ. ಇದು ಟಾಪರ್ ಆನ್ಸರ್ ಬುಕ್ಲೆಟ್ ಆನ್ಸರ್ಸ್. ಇದು ವಿಡಿಯೋದಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ವಶನ್ ಸಿಗತ್ತೆ, ಕ್ವಶನ್ ಪೇಪರ್ ಅಪ್ಲೋಡ್ ಲಿಂಕ್ ಸಿಗತ್ತೆ. ಅಲ್ಲಿ ನೀವು ಕ್ವಶನ್ಸ್ ಅನ್ನು ಕಂಪೇರ್ ಮಾಡ್ಬೋದು, ಕ್ವಶನ್ ಮತ್ತೆ ಇಲ್ಲಿ ಆನ್ಸರ್ ನೋಡ್ಬೋದು. ಮತ್ತೆ ಇದೇ ರೀತಿ ಸಾಲ್ವ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಸೊ ಧನ್ಯವಾದಗಳು, ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಗೆ.